Hello students, welcome back. In this video, we are going to discuss about reversible and irreversible processes from the chapter 12 thermodynamics. ನೋಡಿ ಈ ಎಕ್ಸಾಂಪಲ್ ಅಲ್ಲಿ ಒಂದು ಥರ್ಮೋಡೈನಮಿಕ್ ಪ್ರೊಸೆಸ್ ಇನಿಷಿಯಲ್ ಸ್ಟೇಟ್ ಐ ಇಂದ ಫೈನಲ್ ಸ್ಟೇಟ್ ಎಫ್ ಗೆ ರೀಚ್ ಆದಾಗ ಇಟ್ ವಿಲ್ ಬಿ ಅಬ್ಸಾರ್ಬಿಂಗ್ ದ ಹೀಟ್ Q ಫ್ರಾಮ್ ದ ಸರೌಂಡಿಂಗ್ ಅಂಡ್ ವರ್ಕ್ ಡನ್ ಬೈ ದ ಸಿಸ್ಟಮ್ ವಿಲ್ ಬಿ ರಿಪ್ರೆಸೆಂಟೆಡ್ ಆಸ್ W. ಈಗ ನಾವು ಏನ್ ಅಸ್ಯೂಮ್ ಮಾಡ್ತಿದ್ದೀವಿ ಅಂತಂದ್ರೆ ವಿ ಹ್ಯಾವ್ ಟು ರಿವರ್ಸ್ ದಿಸ್ ಪ್ರೊಸೆಸ್. ಸಿಸ್ಟಮ್ ಏನಾಗಬೇಕೀಗ ಫೈನಲ್ ಸ್ಟೇಟ್ ಎಫ್ ಇಂದ ಇನಿಷಿಯಲ್ ಸ್ಟೇಟ್ ಐಗೆ ರಿವರ್ಸ್ ಆಗಿ ಹೋಗ್ಬೇಕು. ಬಟ್ ಇನ್ ದಿಸ್ ಕೇಸ್ ಎವ್ರಿಥಿಂಗ್ ಶುಡ್ ಬಿ ರಿವರ್ಸ್. ಸಿಸ್ಟಮ್ ಮಾತ್ರ ಅಲ್ಲ, ಇವನ್ ದ ಸರೌಂಡಿಂಗ್ ಹ್ಯಾಸ್ ಅಟೈನ್ ಇಟ್ಸ್ ಇನಿಷಿಯಲ್ ಸ್ಟೇಟ್. ಅಂದ್ರೆ ಡ್ಯೂರಿಂಗ್ ದ ರಿವರ್ಸಿಬಲ್ ಪ್ರೊಸೆಸ್ ಯಾವಾಗ ಸಿಸ್ಟಮ್ ಫೈನಲ್ ಸ್ಟೇಟ್ ಎಫ್ ಇಂದ ಇನಿಷಿಯಲ್ ಸ್ಟೇಟ್ ಐಗೆ ರಿವರ್ಸ್ ಆಗಿ ರಿಟರ್ನ್ ಆಗ್ತಾ ಇದೆಯೋ ಆವಾಗ ದ ಸಿಸ್ಟಮ್ ಹ್ಯಾಸ್ ಟು ಗಿವ್ ಅಪ್ an energy equivalent to W and the surrounding must gain energy equal to the Q, so that after the reversing the process system initial state ಏನಿತ್ತು ಅದನ್ನು ರೀಚ್ ಆಗಬೇಕು, as well as even the surrounding has to reach the same condition. Let us observe this with help of an example. ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಒಂದು ವೆಸಲ್ ಅನ್ನ ಹೀಟ್ ಮಾಡ್ತಾ ಇದ್ದೇವೆ. ಆವಾಗ ವೆಸಲ್ ಅನ್ನು ಹೀಟ್ ಮಾಡಿದೆವು, ಆವಾಗ ಅದರ ಬೇಸ್ ಫಸ್ಟ್ ಹೀಟ್ ಆಗ್ತಾ ಇದೆ. ದ ಬೇಸ್ ವಿಚ್ ಈಸ್ ಅಟ್ ಹೈಯರ್ ಟೆಂಪರೇಚರ್, ಅಲ್ಲಿಂದ ಹೀಟ್ ಏನಾಗಿದೆ ರಿಮೈನಿಂಗ್ ಪಾರ್ಟ್ ಆಫ್ ದ ವೆಸಲ್ ಗೆ ಹೀಟ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಫ್ಲೋ ಆಫ್ ಹೀಟ್ ಎಲ್ಲಿ ತನಕ ಆಕರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂಟಿಲ್ ದ ಎಂಟೈರ್ ವೆಸಲ್ ವಿಲ್ ಅಟೈನ್ ದ ಸೇಮ್ ಟೆಂಪರೇಚರ್. ಇದು ನಾವು ಕನ್ಸಿಡರ್ ಮಾಡ್ತಾ ಇರುವಂತ ಪ್ರಾಸೆಸ್. ಆಬ್ವಿಯಸ್ಲಿ ಆಫ್ಟರ್ ಎ ವೈಲ್ ಈ ವೆಸಲ್ ಏನಾಗಬೇಕು, ಕೂಲ್ ಆಗಬೇಕು, ರಿಲೀಸಿಂಗ್ ದ ಹೀಟ್ ಟು ದ ಸರೌಂಡಿಂಗ್ ಟೆಂಪರೇಚರ್ ನ ಅಟೈನ್ ಮಾಡಬೇಕು. ಬಟ್ ನಾವು ಏನಕ್ಕೆ ಕನ್ಸಿಡರ್ ಮಾಡ್ತಿದ್ದೇವೆ, ಓನ್ಲಿ ಈ ವೆಸಲ್ ಬೇಸ್ ಇಂದ ಹೈ ಟೆಂಪರೇಚರ್ ಇಂದ ಯೂನಿಫಾರ್ಮ್ ಟೆಂಪರೇಚರ್ ರೀಚ್ ಆಗೋ ತನಕ ಎಂಟೈರ್ ವೆಸಲ್. ಲೆಟ್ ಅಸ್ ಕನ್ಸಿಡರ್ ದಟ್ ಇಫ್ ದಿಸ್ ಪ್ರೊಸೆಸ್ ಕ್ಯಾನ್ ಬಿ ರಿವರ್ಸ್ಡ್, ಯೂನಿಫಾರ್ಮ್ ಟೆಂಪರೇಚರ್ ಇರುವಂತ ವೆಸಲ್ಸ್ ಇಲ್ಲಿಂದ ಹೀಟ್ ಏನಾಗಬೇಕು ಬೇಸಿಗೆ ಹೋಗಿ ಬೇಸ್ ಅಗೇನ್ ಇನಿಷಿಯಲ್ ಟೆಂಪರೇಚರ್ ನ ಅಟೈನ್ ಮಾಡ್ತಾ ಇರಬೇಕು. ದಟ್ ಮೀನ್ಸ್ ಎಂಟೈರ್ ವೆಸಲ್ ಯೂನಿಫಾರ್ಮ್ ಟೆಂಪರೇಚರ್ ಇತ್ತು, ಎಲ್ಲ ರಿಮೈನಿಂಗ್ ಪಾರ್ಟ್ ಇಂದ ಹೀಟ್ ಏನಾಗಬೇಕು, ಇಟ್ ಶುಡ್ ಫ್ಲೋ ಟುವಾರ್ಡ್ಸ್ ದ ಬೇಸ್, ಹೀಟಿಂಗ್ ಅಪ್ ದ ಬೇಸ್. ಆಲ್ಸೋ ರಿಮೈನಿಂಗ್ ಪಾರ್ಟ್ಸ್ ಏನಾಗಿದೆ ಕೂಲ್ ಆಗ್ತದೆ. ಈ ರೀತಿ ಪ್ರೊಸೆಸ್ ಅನ್ನ ನಾವು ನ್ಯಾಚುರಲ್ ಆಗಿ ಆಕರ್ ಆಗ್ತಾ ಇರೋದನ್ನ ಅಬ್ಸರ್ವ್ ಮಾಡಬಹುದಾ, ಇದೇ ಕ್ವಶನ್. ನೋ, ವಿ ಕ್ಯಾನಾಟ್ ಅಬ್ಸರ್ವ್ ದಿಸ್. ಯಾಕಂತಂದ್ರೆ ದಿಸ್ ಈಸ್ ವೈಲೇಟಿಂಗ್ ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸ್ಪಾಂಟೇನಿಯಸ್ ಅಂದ್ರೆ ಏನು? The processes which occur naturally without the help of any external force, ತನ್ನಿಂತಾನೆ ಆನ್ ಇಟ್ಸ್ ಓನ್ ಆಕರ್ ಆಗ್ತಾ ಇರುವಂತ ಫೋರ್ಸ್ ನೇಚರ್ ಅಲ್ಲಿ, ಇದನ್ನ ನಾವು ಸ್ಪಾಂಟೇನಿಯಸ್ ಪ್ರೊಸೆಸ್ ಅಂತ ಕರೀತೇವೆ. ರಿವರ್ಸಿಬಲ್ ಪ್ರೊಸೆಸ್ ಆರ್ ನಾಟ್ ಆಫನ್ ಸೀನ್ ಇನ್ ದ ನೇಚರ್. ದ ಎಕ್ಸಾಂಪಲ್ ಫಾರ್ irreversible processes are the free expansion of gas, combustion reaction of mixture of petrol and air ignited by a spark, cooking gas leaking from ದ ಗ್ಯಾಸ್ ಸಿಲಿಂಡರ್. ನಮ್ಮ ಕಾಮನ್ ಎಕ್ಸ್ಪೀರಿಯನ್ಸ್ ಏನ್ ಶೋ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನೇಚರ್ ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಆಕಾರ ಆಗ್ತಾ ಇರುವಂತ ಮೋಸ್ಟ್ ಆಫ್ ದ ಪ್ರೊಸೆಸಸ್ ದೇ ಆರ್ ಇರ್ರಿವರ್ಸಿಬಲ್ ಪ್ರೊಸೆಸಸ್. ರಿವರ್ಸ್ ಮಾಡ್ಲಿಕ್ಕೆ ಈ ಪ್ರೊಸೆಸ್ ಅನ್ನ ಸಾಧ್ಯ ಇಲ್ಲ ಅಂತ ನೋಡಿ. ದ ಪ್ರೊಸೆಸ್ ವಿಚ್ ಈಸ್ ರಿವರ್ಸಿಬಲ್ ಅಲ್ಲೇನಾಗಬೇಕು, ನಾಟ್ ಓನ್ಲಿ ದ ಸಿಸ್ಟಮ್, ಐ ಆಮ್ ಅಂಡರ್ಲೈನಿಂಗ್ ದಿಸ್, ಕೇವಲ ಸಿಸ್ಟಮ್ ಮಾತ್ರ ಅಲ್ಲ, ಈವನ್ ಸರೌಂಡಿಂಗ್ ಕೂಡ ಮೊದಲನ ಇನಿಷಿಯಲ್ ಸ್ಟೇಟ್ ಅನ್ನ ರೀಚ್ ಆದ್ರೆ ಅದನ್ನ ರಿವರ್ಸಿಬಲ್ ಪ್ರೊಸೆಸ್ ಅಂತ ಹೇಳ್ತೇವೆ. ಇರ್ರಿವರ್ಸಿಬಿಲಿಟಿ ಈಸ್ ಎ ರೂಲ್ ರಾದರ್ ದೆನ್ an exception in nature. Let's find out what are the two causes of irreversibility in nature. First reason, ನೇಚರ್ ಅಲ್ಲಿ ಆಕರ್ ಆಗ್ತಾ ಇರುವಂತ ಮೋಸ್ಟ್ ಆಫ್ ದ ಪ್ರೊಸೆಸಸ್ ನಾನ್ ಇಕ್ವಿಲಿಬ್ರಿಯಂ ಸ್ಟೇಟ್ ಅಲ್ಲಿ ಪಾಸ್ ಆಗ್ತಾ ಹೋಗ್ತಾರೆ. ಸೆಕೆಂಡ್ ರೀಸನ್ ಏನಂತ ಹೇಳಿದ್ರೆ, ಪ್ರೊಸೆಸಸ್ ಅಲ್ಲಿ ಈ ಡಿಸಿವೇಟಿವ್ ಇಫೆಕ್ಟ್ಸ್ ಲೈಕ್ ಫ್ರಿಕ್ಷನ್ ಇರ್ಬೋದು, ವಿಸ್ಕಾಸಿಟಿ ಇರ್ಬೋದು, ಅಥವಾ ಇನ್ನೊಂದು ಯಾವುದು ಎನರ್ಜಿಯನ್ನು ವೇಸ್ಟ್ ಮಾಡುವಂತ ಫಿನಾಮಿನಾ ನ್ಯಾಚುರಲ್ ಆಗಿ ಎಕ್ಸಿಸ್ಟ್ ಆಗ್ತವೆ. ವಿ ಕೆನಾಟ್ ರಿಮೂವ್ ದೆಮ್. ಫಾರ್ ದ ಅಬೌವ್ ಟೂ ರೀಸನ್ಸ್ ಇರ್ರಿವರ್ಸಿಬಿಲಿಟಿ ಆಕರ್ ಆಗ್ತಾ ಇರ್ತದೆ. ನಾವು ಲೆಟ್ ಅಸ್ ಕನ್ಸಿಡರ್ ರಿವರ್ಸಿಬಲ್ ಪ್ರೊಸೆಸ್ ಯಾವಾಗ ಆಗ್ಬೋದು. ಥರ್ಮೋಡೈನಮಿಕ್ ಪ್ರೊಸೆಸ್ ಸ್ಟೇಟ್ ಐ ಇಂದ ಸ್ಟೇಟ್ ಎಫ್ ಗೆ ರಿವರ್ಸಿಬಲ್ ಯಾವಾಗ ಆಗ್ತಾವ ಅಂತ ಹೇಳಿದ್ರೆ, ಪ್ರೊಸೆಸ್ ಅನ್ನ ರಿವರ್ಸ್ ಮಾಡಿದವಾಗ ಬೋತ್ ಸಿಸ್ಟಮ್ ಮತ್ತು ಸರೌಂಡಿಂಗ್ ಎಂಟೈರ್ ಯೂನಿವರ್ಸ್ ಅಲ್ಲಿ ಏನೂ ಚೇಂಜ್ ಆಗದೆ ಮತ್ತೆ
ಇಟ್ಸ್ ಇನಿಷಿಯಲ್ ಸ್ಟೇಟಿಗೆ ರಿಟರ್ನ್ ಆಗುವಾಗಿದ್ರೆ ಅದನ್ನ ನಾವು ರಿವರ್ಸಿಬಲ್ ಪ್ರೊಸೆಸ್ ಅಂತ ಹೇಳ್ತೇವೆ. ಆಬ್ವಿಯಸ್ಲಿ ರಿವರ್ಸಿಬಲ್ ಪ್ರೊಸೆಸ್ ಆಕರ್ ಆಗ್ಬೇಕಂತಂದ್ರೆ ಸಿಸ್ಟಮ್ must pass through equilibrium states, which means that only those processes which are quasi-static can be reversible. And also, the second condition is that there should be no dissipative effects. Friction, viscosity, ಈ ರೀತಿ ಯಾವುದೇ dissipative effects ಇರಬಾರ್ದು. I'm repeating once again, the process has to be quasi-static and dissipative forces must be absent. ರಿವರ್ಸಿಬಲ್ ಪ್ರೊಸೆಸ್ಗೆ ಒಂದು ಎಕ್ಸಾಂಪಲ್ ಯಾವುದಂತಂದ್ರೆ quasi-static isothermal expansion of an ideal gas in a cylinder fitted with frictionless movable piston. Reversible process is hypothetical constructs. ಆದ್ರೂ ಯಾಕೆ ನಾವು ರಿವರ್ಸಿಬಿಲಿಟಿ ಸ್ಟಡಿ ಮಾಡಬೇಕು ಇನ್ ಥರ್ಮೋಡೈನಮಿಕ್ಸ್? ವೆನ್ ವಿ ಕನ್ಸ್ಟ್ರಕ್ಟ್ ಹೀಟ್ ಎಂಜಿನ್ ವಿಚ್ ಈಸ್ ಬೇಸ್ಡ್ ಆನ್ ದ ಐಡಿಯಲೈಸ್ಡ್ ಅಂದ್ರೆ ಹೈಪೋಥೆಟಿಕಲ್ ಕನ್ಸ್ಟ್ರಕ್ಟ್ ಆಗಿರುವಂತ ರಿವರ್ಸಿಬಲ್ ಪ್ರೊಸೆಸ್ ಮೇಲೆ ಡಿಪೆಂಡ್ ಆಗಿರುವಂತ ಹೀಟ್ ಎಂಜಿನ್ ನಾವು ಕನ್ಸ್ಟ್ರಕ್ಟ್ ಮಾಡಿದಾಗ it is found that such imaginary heat engine will be having the highest efficiency and all the other engines involving irreversible processes. ಅಂದ್ರೆ ರಿಯಾಲಿಟಿಲಿ ಬರ್ತಾ ಇರುವಂತ ಪ್ರಾಕ್ಟಿಕಲ್ ಎಂಜಿನ್ಸ್ they have efficiency lower than that of the ideal heat engine. ರಿಯಾಲಿಟಿಲಿ ನಾವು ಬಿಲ್ಡ್ ಮಾಡ್ತಾ ಇರುವಂತ ಪ್ರಾಕ್ಟಿಕಲ್ ಹೀಟ್ ಎಂಜಿನ್ಸ್ ನ ಎಫಿಷಿಯನ್ಸಿಗೆ ಲಿಮಿಟಿಂಗ್ ವ್ಯಾಲ್ಯೂ ಸಿಗ್ತಾ ಇದೆ. We cannot increase the efficiency of any heat engine. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಐಡಿಯಲ್ ಹೀಟ್ ಎಂಜಿನ್ ಗಿಂತ ಇನ್ಕ್ರೀಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ಟೂಡೆಂಟ್ಸ್, ಹಿಯರ್ ಇನ್ ದ ಟೇಬಲ್ ಬಿಲೋ we have given some of the differences between reversible processes and irreversible processes. You can note down these differences. I hope you have understood the concept of reversible and irreversible processes. Thank you for watching the video.